ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನು ದೀಪಾ ನರೋಟೆ ಅಂಡ್ ವೆಲ್ಕಮ್ ಟು ಟೀಚರ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಅದೇನಪ್ಪ ಅಂದರೆ ಎಜುಕೇಷನ್ ಸಿಸ್ಟಮ್ ಇನ್ ಇಂಡಿಯಾ. ಸೊ ಎಜುಕೇಷನ್ ಸಿಸ್ಟಮ್ ಇನ್ ಇಂಡಿಯಾ ಅನ್ನೋದಕ್ಕಿಂತ ಪೇರೆಂಟ್ಸಿಗೆ ಮೈಂಡಲ್ಲಿ ಇರೋಂಥ ಸ್ವಲ್ಪ ಕನ್ಫ್ಯೂಷನ್ನ ರಿಸಾಲ್ವ್ ಮಾಡೋ ಅಂಥದ್ದು. ಸೊ ಇಲ್ಲಿ ನೋಡಿ, ಇವಾಗ ನಮಗೆ ಎಜುಕೇಷನ್ ಸಿಸ್ಟಮ್ ಅಂತ ಬಂದರೆ ನಮ್ಮಲ್ಲಿ ಸ್ಟೇಟ್ ಬೋರ್ಡ್ ಇದೆ, ದೆನ್ CBSE ಇದೆ, ದೆನ್ ICSE ಇದೆ. ಅದ್ರ ಜೊತೆಗೆ ನಮಗೆ ಎಷ್ಟೊಂದು ಜನಕ್ಕೆ ತುಂಬಾ ಜನಕ್ಕೆ ಗೊತ್ತಿರಲ್ಲ, ಇದ್ರ ಬಗ್ಗೆ ಐಡಿಯಾ ಇರಲ್ಲ. IGCSE ಆಗಿರ್ಬೋದು, ISSE ಆಗಿರ್ಬೋದು, ದೆನ್ IB ಆಗಿರ್ಬೋದು, ಈ ತರ ಎಷ್ಟೊಂದು ಡಿಫ್ರೆಂಟ್ ಬೋರ್ಡ್ಸ್ ಆಫ್ ಎಜುಕೇಶನ್ ಇನ್ ಇಂಡಿಯಾ ಇದೆ. ಆಲ್ಮೋಸ್ಟ್ 65 ಬೋರ್ಡ್ಸ್ ಏನೋ ಇದೆ. ಓಕೆ, ಸೊ ನಮಗೆ ಫೆಮಿಲಿಯರ್ ಇರೋಂಥದ್ದು ಜಸ್ಟ್ ಆಲ್ಮೋಸ್ಟ್ 3 ಅಷ್ಟೇ ಇರುತ್ತೆ. ಒಂದು ಸ್ಟೇಟ್ ಬೋರ್ಡ್, ಇನ್ನೊಂದು CBSE, ದೆನ್ ICSE. ಈ 3 ಬೋರ್ಡ್ ಆಫ್ ಎಜುಕೇಶನ್ ಅಲ್ಲೇ ಪೇರೆಂಟ್ಸಿಗೆ ತುಂಬ ಕನ್ಫ್ಯೂಷನ್ ಇರುತ್ತೆ. ಸೊ ಮಕ್ಕಳಿಗೆ ಯಾವ ಟೈಪ್ ಆಫ್ ಎಜುಕೇಷನ್ನ ಕೊಡಿಸ್ಬೇಕು ಅನ್ನೋದು. ಯಾಕೆಂದರೆ ಮೊದಲೆಲ್ಲ ಒಂದು ಸ್ಟೇಟ್ ಬೋರ್ಡ್ ಅನ್ನೋದು ಅಷ್ಟೇ ಇರ್ತಾ ಇತ್ತು, CBSE ತುಂಬ ರೇರ್ ಆಗಿರ್ತಾ ಇತ್ತು. ಬಟ್ ಎಜುಕೇಷನ್ ಸಿಸ್ಟಮ್ ಅಂದರೆ ಹೇಗಿರುತ್ತೆ ಅಂದರೆ ಅದು ಚೇಂಜಸ್ ಆಗ್ತಾ ಹೋಗುತ್ತೆ. ಸ್ಟೂಡೆಂಟ್ಸ್ IQ ಬೇಸ್ ಮೇಲೆ ಆಗಿರ್ಬೋದು, ಅಥವಾ ನೇಷನ್ ಗ್ರೋತ್ ಮೇಲೆ ಆಗಿರ್ಬೋದು, ಫ್ಯೂಚರಲ್ಲಿ ಮಕ್ಕಳು ಯಾವ್ಯಾವ ರೀತಿ ಪ್ರಿಪೇರ್ ಆಗಬೇಕು ಅದ್ರ ಬೇಸ್ ಮೇಲೆ ಒಂದು ಕ್ವಾಲಿಟೇಟಿವ್ ಎಜುಕೇಷನ್ನ ಮಕ್ಕಳಿಗೆ ಕೊಡೋದಕ್ಕೋಸ್ಕರ ಅವರು ಇಯರ್ ಬೈ ಇಯರ್, ಸ್ಟೇಜ್ ಬೈ ಸ್ಟೇಜ್ ಅಲ್ಲಿ ಎಜುಕೇಷನ್ ಸಿಸ್ಟಮ್ ಅಲ್ಲಿ ತುಂಬಾನೇ ಚೇಂಜಸ್ ಮಾಡ್ತಾ ಹೋಗ್ತಾರೆ. ಅಂಡ್ ಅದರಲ್ಲದೆ ಡಿಫ್ರೆಂಟ್ ಬೋರ್ಡ್ಸ್ ಆಫ್ ಎಜುಕೇಶನ್ ಯಾಕೆ ಕ್ರಿಯೇಟ್ ಆಗುತ್ತೆ ಅಂದ್ರೆ, ಕೆಲವು ಮಕ್ಕಳು ಎಜುಕೇಶನ್ ತುಂಬಾ ಆರಾಮ್ಸೆ ಆಗಿ ಓದ್ತಾ ಹೋಗ್ತಾರೆ, ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಬಟ್ ಎಲ್ಲಾ ಮಕ್ಕಳು ಒಂದೇ ರೀತಿ ಮೆಂಟಾಲಿಟಿ ಇರೋದಿಲ್ಲ. ಕೆಲವರಿಗೆ ಎಜುಕೇಶನ್ ಸ್ವಲ್ಪ ಚೆನ್ನಾಗಿ ಅರ್ಥ ಆದರೆ ಕೆಲವರಿಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಅದ್ರ ಬೇಸ್ ಮೇಲೆ ನಾವು ಕ್ವಾಲಿಟಿಯಲ್ಲೂ ಸ್ವಲ್ಪ ಒಂದು ಕಡೆ ತುಂಬಾ ಡೆಪ್ತ್ ಅಲ್ಲಿ ಎಜುಕೇಶನ್ ಕೊಟ್ಟರೆ, ಇನ್ನೊಂದು ಕಡೆ ಸ್ವಲ್ಪ ಕಮ್ಮಿ ಮಟ್ಟಿಗೆ ಎಜುಕೇಶನ್ ಕೊಡಬೇಕಾಗತ್ತೆ. ಬಟ್ ಕ್ವಾಲಿಟಿ ಎಜುಕೇಶನ್ ಅಂತೂ ಇದ್ದೇ ಇರುತ್ತೆ, ದಟ್ ಈಸ್ ದ ಮೇನ್ ಇಂಟೆನ್ಷನ್. ಬಟ್ ಅದ್ರ ಬೇಸ್ ಮೇಲೆ ಎಲ್ಲಿ ಜಾಸ್ತಿ ಕೊಡಬೇಕು, ಎಲ್ಲಿ ಎಜುಕೇಶನ್ ಸ್ವಲ್ಪ ಕಮ್ಮಿ ಕೊಡಬೇಕು, ಆ್ಯಂಡ್ ಮುಂದೆ ಫ್ಯೂಚರಿಗೆ ಅವ್ರು ಯಾವುದೇ ಒಂದು ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ನ ತಗೊಂಡ್ರು ಕೂಡ ಅಲ್ಲಿ ಯೂಸ್ ಆಗೋ ಥರ ಓವರ್ ಆಲ್ ಎಜುಕೇಶನ್ನ ಒಂದು ಫ್ರೇಮ್ ಮಾಡಿರ್ತಾರೆ. ಓಕೆ, ಸೊ ಅದರಲ್ಲಿ ಈ ಡಿಫ್ರೆಂಟ್ ಬೋರ್ಡ್ಸ್ ಆಫ್ ಎಜುಕೇಶನ್ ಯಾವುದೇ ಬಂದರೂ ಕೂಡ ಆ ಒಂದು ಬೇಸ್ ಮೇಲೆ ವರ್ಕ್ ಮಾಡೋ ಅಂಥದ್ದು. ಓಕೆ, ಸೊ ಅದ್ರ ಬಗ್ಗೆನೇ ಇವಾಗ ಆ ಒಂದು ಡಿಫ್ರೆಂಟ್ ಬೋರ್ಡ್ಸ್ ಆಫ್ ಎಜುಕೇಶನ್ ಬಗ್ಗೆನೇ ನಾನು ಇಲ್ಲಿ ಮಾತಾಡ್ತಾ ಇರೋವಂಥದ್ದು. ಫಸ್ಟ್ ಆಫ್ ಆಲ್ ನಮಗೆಲ್ಲ ಹೇಗಿತ್ತು ಅಂದರೆ, ಒಂದು ಸ್ಟೇಟ್ ಬೋರ್ಡ್ ಅನ್ನೋದು ಫಿಕ್ಸ್ ಆಗಿತ್ತು. ಸೊ ನಮ್ಮ ಪೇರೆಂಟ್ಸಿಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇರ್ತಿರ್ಲಿಲ್ಲ. ಸೊ ಎಲ್ಲರೂ ಅಷ್ಟೇ ಐದರ್ ಕನ್ನಡ ಮೀಡಿಯಂ ಆರ್ ಇಂಗ್ಲೀಷ್ ಮೀಡಿಯಂ ಅಂತ ಹೇಳಿ ಒಂದು ಬೋರ್ಡ್ಗೆ ಸೇರಿಸ್ತಾ ಇದ್ರು. ಬಟ್ ಇವಾಗೆಲ್ಲ ಏನಿದೆ, ಕನ್ನಡ ಮೀಡಿಯಂ ಅದ್ರ ಜೊತೆಗೆ ಯಾವ್ಯಾವ ಬೋರ್ಡ್ಸ್ ಆಫ್ ಎಜುಕೇಶನ್ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಬಂದು ನಾನು ಸಿಂಪಲ್ ಆಗಿರೋದನ್ನ ಮಾತಾಡ್ತಾ ಹೋಗ್ತೀನಿ. ದಟ್ ಈಸ್ ದ ವರ್ಡ್ ಸ್ಟೇಟ್ ಬೋರ್ಡ್. ಓಕೆ, ಸೊ ಈ ಸ್ಟೇಟ್ ಬೋರ್ಡ್ ಅಂತ ಅಂದರೆ ಏನು ಬರುತ್ತೆ ಅಂದರೆ, ಈಗ ನಿಮ್ಮ ಮಕ್ಕಳನ್ನ ಸ್ಟೇಟ್ ಬೋರ್ಡಿಗೆ ಸೇರಿಸ್ತಾ ಇದ್ದೀರಾ ಅಂದರೆ ಅವರಿಗೆ 1 to 4th ವರೆಗೂ ಪ್ರೈಮರಿ ಸ್ಕೂಲ್ ಅಂತ ಕನ್ಸಿಡರ್ ಆಗುತ್ತೆ. ದೆನ್ 5th, 6th, 7th ಮಿಡಲ್ ಕ್ಲಾಸ್ ಅಂತ ಕನ್ಸಿಡರ್ ಆಗುತ್ತೆ. ದೆನ್ 8th, 9th, 10th ಬಂದು ಹೈಸ್ಕೂಲ್. ಅದಾದಮೇಲೆ PUC, ಫಸ್ಟ್ PU, ಸೆಕೆಂಡ್ PU ಕಾಲೇಜ್ ಲೈಫ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅಲ್ಲಿ ಎಲ್ಲಾನು ಫಾಲೋ ಮಾಡುವಂಥ ಸಿಲೆಬಸ್ ಬಂದು NCERT ಅಂತ ಇರುತ್ತೆ. ಓಕೆ, NCERT ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಅಂತ. ಓಕೆ, ಸೊ ಅದೊಂದು ಆಟೋನಮಸ್ ಆರ್ಗನೈಸೇಷನ್, ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದನೇ ಅದು ಕಂಟ್ರೋಲ್ ಆಗೋ ಅಂಥದ್ದು. ಓಕೆ, ಅಂದರೆ ಹೇಗೆ ಅಂದರೆ, ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಎಜುಕೇಷನ್ ಸಿಸ್ಟಮ್ನ ಒಂದು ಫ್ರೇಮ್ ಮಾಡಬೇಕಲ್ವಾ. ಸೊ ಆ ಒಂದು ಫ್ರೇಮಿಂಗ್ ವರ್ಕ್ನ ಕಂಪ್ಲೀಟ್ ಈ ಒಂದು ಆರ್ಗನೈಸೇಷನ್ ಅವ್ರಿಗೆ ಕೊಟ್ಟಿರ್ತಾರೆ. ಓಕೆ, ಆ ಆರ್ಗನೈಸೇಷನ್ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋ ಅಂಥದ್ದು. ಓಕೆ, ಈ NCERT ಇವ್ರದ್ದು ಸಿಲೆಬಸ್ ಅಂತ ಹೇಳ್ತೀವಿ. ಈ ಸ್ಟೇಟ್ ಬೋರ್ಡ್ ಅಲ್ಲಿ ಮಕ್ಕಳು ಏನು ಓದ್ತಾರೆ ಆ ಫುಲ್ ಕಂಪ್ಲೀಟ್ ಸಿಲೆಬಸ್ನ ಫ್ರೇಮ್ ಮಾಡೋ ಅಂಥದ್ದು NCERT. ಓಕೆ, ದಟ್ ಈಸ್ ಅನ್ ಆರ್ಗನೈಸೇಷನ್. ಓಕೆ, ಸೊ ಒಂದು ಆಟೋನಮಸ್ ಆರ್ಗನೈಸೇಷನ್, ಬಟ್ ಗೌರ್ಮೆಂಟ್ ಆಫ್ ಇಂಡಿಯಾನೇ ಅದ್ರ ಕಂಟ್ರೋಲ್ನ ಮಾಡೋ ಅಂಥದ್ದು. ಸೊ ಅವ್ರದ್ದು ಏನು ಮೇನ್ ಇಂಟೆನ್ಷನ್ ಅಂದರೆ, ಈ ಅಲ್ಲಿ ಆ ನೇಮಲ್ಲೇ ಇರೋ ಹಾಗೆ, ಓಕೆ, NCERT ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್. ಓಕೆ, ಎಷ್ಟೊಂದು ರಿಸರ್ಚ್ನ ಮಾಡ್ತಾ ಹೋಗ್ತಾರೆ ಸ್ಟೂಡೆಂಟ್ಸ್ IQ ಬೇಸ್ ಮೇಲೆ, ಅವ್ರ ಇಂಟ್ರೆಸ್ಟ್ ಬೇಸ್ ಮೇಲೆ, ಆ್ಯಂಡ್ ಫ್ಯೂಚರಲ್ಲಿ ಯಾವ್ಯಾವ ರೀತಿ ಯೂಸ್ ಆಗುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವ ಒಂದು ಫೀಲ್ಡಲ್ಲಿ ಫೋಕಸ್ ಮಾಡ್ತಾರೆ, ಆ ಎಲ್ಲವನ್ನು ಮೈಂಡಲ್ಲಿ ಇಟ್ಕೊಂಡು ಆ್ಯಂಡ್ ಅದಕ್ಕೆ ತಕ್ಕಾಗಿ ಒಂದಿಷ್ಟು ರಿಸರ್ಚ್ನ ಮಾಡಿ ಆ್ಯಂಡ್ ಅದನ್ನ ಟೀಚ್ ಮಾಡಬೇಕಲ್ವ. ಒಂದು ಸಿಲೆಬಸ್ನ ಫ್ರೇಮ್ ಆದ್ಮೇಲೆ ಅದಕ್ಕೆ ತಕ್ಕ ಹಾಗೆ ಟೀಚ್ ಮಾಡುವಂಥ ಟೀಚರ್ಸ್ ಇರಬೇಕು. ಆ ಟೀಚರ್ಸ್ಗಳಿಗೆ ಟ್ರೈನಿಂಗ್ ಆಗಿರ್ಬೋದು ಎಲ್ಲ ಕಂಪ್ಲೀಟ್ ಆ್ಯಂಡ್
ಸ್ಟಡಿ ಮೆಟೀರಿಯಲ್ ಆಗಿರ್ಬೋದು, ಟೆಕ್ಸ್ಟ್ ಬುಕ್ಸ್ಗಳಾಗಿರ್ಬೋದು, ಏನೇ ಒಂದು ಮೆಟೀರಿಯಲಿಸ್ಟಿಕ್ ಸ್ಟಡಿ ಮೆಟೀರಿಯಲ್ಸ್ ಏನು ಬೇಕು ಆ ಒಂದು ಸಿಲೆಬಸ್ ಫ್ರೇಮಿಂಗ್ ಪ್ರತಿಯೊಂದನ್ನು ಕಂಟ್ರೋಲ್ ಮಾಡೋ ಅಂಥದ್ದು ಬಂದು ಈ NCERT ಆರ್ಗನೈಸೇಷನ್. ಓಕೆ, ಸೊ ಇದು ಮೇನ್ ಆಗಿ ನಮ್ಮ ಸ್ಟೇಟ್ ಬೋರ್ಡ್ಗಳಲ್ಲಿ ಫಾಲೋ ಮಾಡುವಂಥದ್ದು ಎಲ್ಲ ಕಂಪ್ಲೀಟ್ ಸಿಲೆಬಸ್ ಬಂದು NCERT. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಒಂದು ಅಡ್ವಾಂಟೇಜ್ NCERT ಅಂದರೆ ಇಟ್ಸ್ ಅ ಬ್ಯೂಟಿಫುಲಿ ಫ್ರೇಮ್ಡ್ ಒಂದು ಸಿಲೆಬಸ್ ಅಂತ ಹೇಳ್ಬೋದು. ಓಕೆ, ನಿಮ್ಮ ಮಕ್ಕಳು ಇನ್ ಕೇಸ್ ಏನಾದ್ರು NCERTಯಲ್ಲಿ ಓದ್ತಾ ಇದ್ದಾರೆ ಅಂದರೆ ಫಸ್ಟ್ ಆಫ್ ಆಲ್ ಅವ್ರದ್ದು ಏನಾಗಿರುತ್ತೆ ಅಂದರೆ ಅವರು ಒಂದು ಕಂಪ್ಲೀಟ್ ಪ್ಯಾಕೇಜ್ ಇಟ್ಕೊಂಡು ಓದ್ತಾ ಇರ್ತಾರೆ ಸಿಲೆಬಸ್. ಆ್ಯಂಡ್ ನಿಮ್ಮ ಮಕ್ಕಳು SLC ವರೆಗೂ ಆರಾಮ್ಸೆ ಓದ್ತಾರೆ, PU ಅಲ್ಲೂ ಅಷ್ಟೇ ಆರಾಮ್ಸೆ ಓದ್ತಾರೆ. ಆ್ಯಂಡ್ ಈಚ್ ಬೈ ಈಚ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಒಂದು ಎಜುಕೇಷನ್ ಸಿಂಪಲ್ ವೇ ಅಲ್ಲಿ ಓದ್ತಾ ಬರ್ತಾರೆ. ಓಕೆ, ಜಾಸ್ತಿ ನಾವು ಎಲ್ಲೂ ಹೋಗದೆ ಎಲ್ಲೂ ಕಮ್ಮಿನೂ ಓದದೆ ಒಂದು ಚೌಕಟ್ಟಲ್ಲಿ ಎಜುಕೇಷನ್ ಅನ್ನೋದು ನಡೀತಾ ಬರುತ್ತೆ ಅವರಿಗೆ. ಆ್ಯಂಡ್ ಹಾಗೆ ನೆಕ್ಸ್ಟ್ PUC ಅಲ್ಲಿ ಅವ್ರು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಜಸ್ಟ್ ಲೈಕ್ ನೀಟ್ ಆಗಿರ್ಬೋದು, CET ಆಗಿರ್ಬೋದು, JEE ಆಗಿರ್ಬೋದು, ಈ ಥರ ಯಾವ್ದಾದ್ರು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡಬೇಕು ಅಂದ್ರೂ ಕೂಡ ಈ ಒಂದು ಸಿಲೆಬಸ್ ಬೇಸ್ ಮೇಲೆ ಈ ಸಿಲೆಬಸ್ ತುಂಬಾನೇ ಹೆಲ್ಪ್ ಆಗುತ್ತೆ. ಅದಕ್ಕೆ ತಕ್ಕ ಹಾಗೆ ಸಿಲೆಬಸ್ ಕೂಡ ಫ್ರೇಮ್ ಆಗಿರುತ್ತೆ. ಓಕೆ, ಆ್ಯಂಡ್ ಅದು ಬಿಟ್ಟು NCERTಯಲ್ಲಿ ನಿಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅಂದರೆ ಅಫ್ಕೋರ್ಸ್ ಅದು ಸ್ಟೂಡೆಂಟ್ ಫ್ರೆಂಡ್ಲಿ ಸಿಲೆಬಸ್. ಆ್ಯಂಡ್ ಹಾಗೆ ಪೇರೆಂಟ್ಸಿಗೆ ಬಂದರೆ ಪಾಕೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಅಷ್ಟೊಂದು ತುಂಬ ಒಂದು ಓದೋದಕ್ಕೆ ತುಂಬ ಏನು ಖರ್ಚಾಗಲ್ಲ ಸ್ಟೇಟ್ ಬೇಸ್ ಸಿಲೆಬಸ್ಸಲ್ಲಿ. ಆ್ಯಂಡ್ ಇದರಲ್ಲೂ ಅಷ್ಟೇ ನಿಮಗೆ ಥಿಯರಿಟಿಕಲ್ ನಾಲೆಜ್ ಇರುತ್ತೆ, ಪ್ರಾಕ್ಟಿಕಲ್ ನಾಲೆಜ್ ಕೂಡ ನಿಮಗೆ NCERTಯಲ್ಲಿ ಕೊಟ್ಟಿರ್ತಾರೆ. ಅಂದರೆ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಅಸೈನ್ಮೆಂಟ್ಸ್ ಆಗಿರ್ಬೋದು, ಈ ಎಲ್ಲನೂ ಕೂಡ ಇರುತ್ತೆ. ಓಕೆ, ಆ್ಯಂಡ್ ಈ ಒಂದು ಸಿಲೆಬಸ್ಸಲ್ಲಿ ಮೇನ್ ಏನಂದರೆ ಕ್ವಾಲಿಟಿ ಎಜುಕೇಷನ್ ವಿತ್ ನೋ ಬರ್ಡನ್ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ ಮಕ್ಕಳಿಗೆ. ಆ್ಯಂಡ್ ಕ್ವಾಲಿಟಿ ಎಜುಕೇಷನ್ ಅಂತೂ ಇದ್ದೇ ಇರುತ್ತೆ. ಓಕೆ, ಸೊ ಇದರಿಂದ ನೆಕ್ಸ್ಟ್ ಸ್ವಲ್ಪ ಹೈಯರ್ ಲೆವೆಲ್ ಅಂತ ಬಂದರೆ CBSE ಅಂತ ಹೇಳ್ಬೋದು. CBSE ಅಂದರೆ ಇಟ್ಸ್ ಎ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಅಂತ ಹೇಳ್ತೀವಿ. ಸೊ ಅದರ ಫುಲ್ ಫಾರ್ಮ್ ಈ CBSEಯಲ್ಲಿ ಹೇಗೆ ಸ್ಕೂಲ್ನ ಹೇಗೆ ಡಿವೈಡ್ ಮಾಡ್ತಾರೆ ಅಂದರೆ ಇಲ್ಲಿ 1 to 5th ಅನ್ನೋದು ಪ್ರೈಮರಿ ಇರುತ್ತೆ. ಓಕೆ, ಆಮೇಲೆ 6th, 7th, 8th ಏನಾದ್ರು ಬರುತ್ತೆ ಅದನ್ನ ಮಿಡಲ್ ಸ್ಕೂಲ್ ಅಂತ ಕನ್ಸಿಡರ್ ಮಾಡ್ತಾರೆ. ದೆನ್ 9th and 10th ಬಂದು ಹೈಯರ್ ಲೆವೆಲ್, ಓಕೆ, ಸೀನಿಯರ್ ಲೆವೆಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೆಕೆಂಡರಿ ಲೆವೆಲ್. ನೆಕ್ಸ್ಟ್ ಅಲ್ಲಿ ಕ್ಲಾಸ್ PUC ಅಂತ ಬರೋದಿಲ್ಲ, ಅಲ್ಲಿ ಅದ್ರ ಬದಲು ಕ್ಲಾಸ್ 11th and 12th ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅಲ್ಲಿ ಅದನ್ನ ಸೀನಿಯರ್ ಸೆಕೆಂಡರಿ ಲೆವೆಲ್. ಓಕೆ, ಈ ಸ್ಟೇಟ್ ಬೋರ್ಡ್ ಅಲ್ಲಿ ಏನ್ PUC ಕಾಲೇಜ್ ಅಂತ ಹೇಳ್ತಿದ್ವಿ, ಬಟ್ CBSEಯಲ್ಲಿ ಆ ಥರ ಇರೋದಿಲ್ಲ. ಓಕೆ, ಅಪ್ ಟು 12th ವರೆಗೂ ಅಂತಾನೆ ಕನ್ಸಿಡರ್ ಮಾಡಿ ಅದನ್ನ ಕಂಪ್ಲೀಟ್ ಸ್ಕೂಲ್ ಅಂಡರೇ ಸೇರಿಸೋ ಅಂಥದ್ದು. ಓಕೆ, ಆ್ಯಂಡ್ CBSE ಸ್ಟೇಟ್ ಯಾವುದು ಬೆಟರ್ ಅಂತ ಅಂದರೆ ಅಫ್ಕೋರ್ಸ್ CBSE ಇಸ್ ದ ಬೆಸ್ಟ್ ಎಜುಕೇಷನ್ ಅಂತ ಹೇಳ್ತೀವಿ. ಯಾಕೆಂದರೆ ಇಲ್ಲಿ ಸ್ಟಾರ್ಟಿಂಗಿಂದನೇ ಮಕ್ಕಳಿಗೆ ಸ್ವಲ್ಪ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಪ್ರೋಚ್ ಇರುತ್ತೆ. ಆ್ಯಂಡ್ ಸಿಲೆಬಸ್ ಏನಂದರೆ ಸ್ವಲ್ಪ ಸ್ಟೇಟ್ ಬೋರ್ಡಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಹೆವಿ, ಬಟ್ ಮಗುಗೆ ಸ್ಟಾರ್ಟಿಂಗಿಂದನೂ ಅದನ್ನು ನಿಮ್ಮ ಸಿಲೆಬಸ್ಸಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಸೊ ಅವರಿಗೆ ಈ ಒಂದು PUC ಅಂದರೆ ಅವರು ಕ್ಲಾಸಲ್ಲಿ 11th and 12th CBSE ಇರೋದ್ರೆ, ಸ್ಟೇಟ್ ಬೋರ್ಡ್ ಆದರೆ PUC ಮುಗಿಸಿದ ಮೇಲೆ ಅವ್ರು ಏನು ಒಂದು ಪ್ರೊಫೆಷ್ನಲ್ ಕೋರ್ಸ್ಗಳಿಗೆ ಅಂತ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ತಗೊಳ್ತಾರೆ. ಅಂದರೆ ಈ ನೀಟ್, KCET ಆಗಿರ್ಬೋದು ಅಥವಾ JEE ಈ ಥರದ್ದೆಲ್ಲ ಫೇಸ್ ಮಾಡೋದಕ್ಕೆ CBSE ಸಿಲೆಬಸ್ ತುಂಬ ಚೆನ್ನಾಗಿ ಫ್ರೇಮ್ ಆಗಿದೆ. ಆ್ಯಂಡ್ ಇಲ್ಲಿ CBSE ಓದಿರೋಂಥ ಮಕ್ಕಳು ಆ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ನ ಸ್ವಲ್ಪ ಜಾಸ್ತಿ ಈಸಿಯಾಗಿ ಕ್ರ್ಯಾಕ್ ಮಾಡುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೆ ದ ಬೆಸ್ಟ್ ಸಿಲೆಬಸ್ ಅಂತ ಹೇಳಿದ್ರೆ CBSE. ಆ್ಯಂಡ್ CBSEಯಲ್ಲಿ ಅಫ್ಕೋರ್ಸ್ ಮಕ್ಕಳಿಗೆ ಏನು ತುಂಬ ಹೆವಿ ಅನ್ನೋಂಗೂ ಇಲ್ಲ. ಓಕೆ, ಒಂದು ಪ್ರಾಕ್ಟಿಕಲ್ ಅಪ್ರೋಚಲ್ಲಿ ಯಾವುದೇ ಒಂದು ಮೆಥಡಲ್ಲಿ ಅಫ್ಕೋರ್ಸ್ CBSE ಸಿಲೆಬಸ್ನು ಫ್ರೇಮ್ ಮಾಡೋದು ಕೂಡ NCERT ಅವರೇ. ಓಕೆ, ಅದೇ NCERT ಅವರೇ ಫ್ರೇಮ್ ಮಾಡಿರೋಂಥ ಸಿಲೆಬಸ್ನೇ CBSE ಅವರು ಕೂಡ ಫಾಲೋ ಮಾಡೋವಂಥದ್ದು. ಬಟ್ ಅದು ಸ್ಟ್ಯಾಂಡರ್ಡ್ ಬಂದು ಸ್ಟೇಟ್ ಬೋರ್ಡ್ಗಿಂತ ಸ್ಟ್ಯಾಂಡರ್ಡ್ CBSE ಸ್ವಲ್ಪ ಚೆನ್ನಾಗಿರುತ್ತೆ. ಕ್ವಾಲಿಟಿ ಆಫ್ ಎಜುಕೇಷನ್ ಇನ್ನೂ ತುಂಬ ಚೆನ್ನಾಗಿರೋ ಅಂಥದ್ದು. ಓಕೆ, ಆ್ಯಂಡ್ ಇಲ್ಲಿ ಏನಂದರೆ ಮಕ್ಕಳ ಇಂಟ್ರೆಸ್ಟ್ ಬೇಸ್ ಮೇಲೆ ಕೂಡ ಎಲೆಕ್ಟಿವ್ ಅಂತ ಸಬ್ಜೆಕ್ಟ್ನ ಚಾಯ್ಸ್ ಮಾಡ್ಕೊಳ್ಳೋಂಥ ಆಪ್ಷನ್ಸ್ ಕೂಡ ಈ CBSEಯಲ್ಲಿ ಇರುತ್ತೆ. ಓಕೆ, ಸೊ ಇದು ನೆಕ್ಸ್ಟ್ ಬಂದರೆ ಇನ್ನೂ ಒಂದಿದೆ, ಯಾವುದು ಅಂದರೆ ICSE ಸಿಲೆಬಸ್ ಅಂತ ಹೇಳ್ತೀವಿ. ಓಕೆ, ಇಂಡಿಯನ್ ಸರ್ಟಿಫಿಕೇಟ್ ಆಫ್ ಸೆಕೆಂಡರಿ ಎಜುಕೇಷನ್. ಓಕೆ, ಸೊ ಈ ICSE ಸಿಲೆಬಸ್
ಅಂದರೆ ಏನು ಅಂದರೆ ಇದು ಸ್ವಲ್ಪ ಹೇಗೆ ಅಂದರೆ ಮಕ್ಕಳಿಗೆ ಈ ಎರಡಕ್ಕೆ ಕಂಪೇರ್ ಮಾಡಿದ್ರೆ ICSE ಸಿಲೆಬಸ್ ತುಂಬಾ ಟಫ್ ಅನ್ಸೋ ಅಂಥದ್ದು. ಇಲ್ಲಿ ಏಕೆಂದರೆ ಒಂದು ಸಬ್ಜೆಕ್ಟ್ನ ತುಂಬ ಡೀಪ್ ಲೆವೆಲ್ಗೆ ತೊಗೊಂಡೋಗ್ತಾರೆ, ಇನ್ ಡೆಪ್ತಲ್ಲಿ ಎಜುಕೇಷನ್ ಕೊಡ್ತಾರೆ. ಆ್ಯಂಡ್ ಹಾಗೆ ಇದು ಇಂಗ್ಲೀಷಲ್ಲಿ ಜಾಸ್ತಿ ಇರುತ್ತೆ, ಇಂಗ್ಲೀಷ್ ಇನ್ಫ್ಲುಯೆನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಆ್ಯಂಡ್ ಹಾಗೆ ಫಾರಿನ್ ಲ್ಯಾಂಗ್ವೇಜಸ್ ಎಲ್ಲ ಎಲೆಕ್ಟಿವ್ ಆಗಿ ಚೂಸ್ ಮಾಡೋ ಅಂಥದ್ದು. ಆ್ಯಂಡ್ ಈ ICSE ಸಿಲೆಬಸ್ ಬಂದು ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಅಷ್ಟು ನಾಟ್ ಪ್ರಿಫರಬಲ್ ಅಂತ ಹೇಳ್ತಾರೆ. ಓಕೆ, CBSE ಇಸ್ ಅ ವೆರಿ ಬೆಸ್ಟ್ ಒಂದು ಬೋರ್ಡ್ ಆಫ್ ಎಜುಕೇಷನ್, ಅಂದರೆ ದಟ್ ಈಸ್ ಅ ವೆರಿ ಗುಡ್ ಸಿಲೆಬಸ್. ಬಟ್ ICSE ಅಷ್ಟೊಂದು ಇದಲ್ಲ. ಬಟ್ ICSE ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಇನ್ ಕೇಸ್ ನಿಮ್ಮ ಮಕ್ಕಳು ಫ್ಯೂಚರಲ್ಲಿ ಫಾರಿನಲ್ಲಿ ಸೆಟ್ಲ್ ಆಗ್ತಾ ಇದ್ದಾರೆ, ಅಲ್ಲಿ ಫಾರಿನಲ್ಲಿ ಸೆಟ್ಲ್ ಆಗಬೇಕು ಅಂದರೆ ಅಲ್ಲೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಅವರು ಕ್ಲಿಯರ್ ಮಾಡಬೇಕಾಗತ್ತೆ. ಸೊ ಅಂಥವ್ರಿಗೆ ಈ ICSE ಸಿಲೆಬಸ್ ತುಂಬಾ ಯೂಸ್ ಆಗುತ್ತೆ. ಯಾಕೆಂದರೆ ಅದು ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್. ಅಫ್ಕೋರ್ಸ್ CBSE ಕೂಡ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಸಿಲೆಬಸ್, ಅದು ಕೂಡ ಬೆಸ್ಟ್. ಬಟ್ ನಮ್ಮ ಇಂಡಿಯನ್ನಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಬೆಸ್ಟ್ ಅಂತ ಬಂದರೆ CBSE, ಬಟ್ ನಾಟ್ ICSE ಯೂಸ್ ಆಗುವಂಥದ್ದು ನಿಮ್ಮ ಮಕ್ಕಳು ಯಾರ ಪೇರೆಂಟ್ಸ್ ನಮ್ಮ ಮಕ್ಕಳು ಇನ್ ಫ್ಯೂಚರಲ್ಲಿ ಫಾರಿನಲ್ಲೇ ಸೆಟ್ಲ್ ಆಗಬೇಕು ಅಂತ ಫಿಕ್ಸ್ ಆಗಿರ್ತಾರೋ ಅಂಥವ್ರು ICSE. ಆ್ಯಂಡ್ ಇನ್ನೊಂದೇನು ಅಂದರೆ ಎಜುಕೇಷನ್ ಕಾಸ್ಟ್ ಅಂತ ಬಂದರೆ ಸ್ಟೇಟಿಂದ CBSEಗೆ ಹೇಗೆ ಜಾಸ್ತಿ ಆಗುತ್ತೋ CBSEಯಿಂದ ICSEಗೆ ಎಜುಕೇಷನಲ್ ಕಾಸ್ಟ್ ಕೂಡ ತುಂಬ ಹಾಗೆ ಜಾಸ್ತಿ ಆಗುತ್ತೆ. ಆ್ಯಂಡ್ ಅದು ಅಲ್ಲದೆ ಸ್ಟೇಟ್ ಸಿಲೆಬಸ್ನ ಪೇರೆಂಟ್ಸ್ಗಳು ಆರಾಮ್ಸೆ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಆ್ಯಂಡ್ CBSE ಬಂದಾಗ ಪೇರೆಂಟ್ಸ್ ಸ್ವಲ್ಪ ಎಜುಕೇಟೆಡ್ ಆಗಿ ಅವರು ಸ್ವಲ್ಪ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕಾಗತ್ತೆ. ಬಟ್ ICSE ಅಂದಾಗ ಸ್ವಲ್ಪ ಪೇರೆಂಟ್ಸ್ನ ಇನ್ವಾಲ್ವ್ಮೆಂಟ್ ಸ್ಟೂಡೆಂಟ್ಸ್ ಮಕ್ಕಳ ಜೊತೆಗೆ ತುಂಬಾ ಜಾಸ್ತಿನೇ ಕೊಡಬೇಕಾಗತ್ತೆ. ಯಾಕೆ ಅಂದರೆ ಯಾವುದೇ ಮಗು ಆಗಿರ್ಬೋದು ಕ್ಲಾಸ್ ರೂಮಲ್ಲಿ ಒಂದು ಸಬ್ಜೆಕ್ಟ್ನ ಕೇಳಿಸ್ಕೊಳ್ತಾ ಇದ್ದಾರೆ ಅಂದರೆ ಸೊ ಹೇಗಿರುತ್ತೆ ಅಂದರೆ ನಾವೇ ಆಗಲಿ ಒಂದು ಹೊಸ ವರ್ಡ್ನ ಹೊಸದಾಗಿ ಕೇಳಿದಾಗ ಅದು ನಮಗೆ ಅರ್ಥ ಆಗಿ ನಮ್ಮ ಬ್ರೈನಲ್ಲಿ ಹೋಗಿ ಫಿಕ್ಸ್ ಆಗಬೇಕು ಅಂತ ಅಂದರೆ ಇಟ್ ಟೇಕ್ಸ್ ಟೈಮ್ ಅಲ್ವಾ. ಅದೇ ರೀತಿ ಮಕ್ಕಳಿಗೂ ಅಷ್ಟೇ, ಒಂದು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಬೆಳಿಗ್ಗೆಯಿಂದ ಸಂಜೆವರೆಗೂ ಹೊಸ ವಿಷಯಗಳನ್ನು ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಒಂದೊಂದು ಅವರಿಗೂ ಹೊಸ ಬೇರೆ ಡಿಫ್ರೆಂಟ್ ಟೈಪ್ ಟಾಪಿಕ್ನ ತಲೆಯಲ್ಲಿ ಫೀಡ್ ಆಗ್ತಾ ಇದೆ ಅಂದರೆ ಅಫ್ಕೋರ್ಸ್ ಫಿಸಿಕಲಿ ಮೆಂಟಲಿ ಸ್ಟ್ರೆಸ್ ಆಗೇ ಆಗುತ್ತೆ. ಹಾಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಅವರು ಡಿಸ್ಟ್ರಾಕ್ಟ್ ಆಗೋ ಅಂಥದ್ದು ಇರುತ್ತೆ. ಹಾಗಾದರೆ ಸ್ಕೂಲಲ್ಲಿ ಎಷ್ಟೇ ಎಫೆಕ್ಟಿವ್ ಟೀಚಿಂಗ್ ಇದ್ರೂ ಕೂಡ ಮನೇಲಿ ಬಂದು ಓದಿ ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಇರುತ್ತೆ. ಸೊ ಆವಾಗ ಪೇರೆಂಟ್ಸ್ ಏನಾದ್ರು ಎಜುಕೇಟೆಡ್ ಆಗಿ ಅವ್ರಿಗೆ ತುಂಬ ಚೆನ್ನಾಗಿ ನೀವು ಹೇಳ್ಕೊಡ್ತಾ ಇದ್ದೀರಾ ಅಂದರೆ ಅಂಥ ಮಕ್ಕಳಿಗೆ ಮತ್ತು ತುಂಬಾ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿದೆ ಅಂತ ಅಂದಾಗ ICSE ಸಿಲೆಬಸ್ನ ಮಕ್ಕಳಿಗೆ ಕೊಡಿಸ್ಬೋದು. ಬಟ್ ಈ NCERT ಸ್ಟೇಟ್ CBSE ಈ ಎಲ್ಲದಕ್ಕೂ ನಾನು ಕಂಪೇರ್ ಮಾಡಿದ್ರೆ ಬೆಸ್ಟ್ ಸಿಲೆಬಸ್ ಬಂದು CBSE. ನಿಮ್ಮ ಮಕ್ಕಳನ್ನ ಯಾರನ್ನಾದ್ರು ಎಜುಕೇಷನ್ ಕೊಡಿಸ್ತಾ ಇದ್ದೀರಾ ಅಂತ ಅಂದರೆ ಯು ಬೆಟರ್ ಟು ಚೂಸ್ ಆನ್ CBSE ಸಿಲೆಬಸ್ ಫಾರ್ ಯುವರ್ ಕಿಡ್ಸ್. ಓಕೆ, ಆ್ಯಂಡ್ ಇನ್ನೊಂದೇನು ಅಂದರೆ ಕೆಲವೊಂದು ಕಡೆ ತುಂಬ ಕಡೆ ಏನು ಮಾಡ್ತಾರೆ ಅಂತ ಅಂದರೆ ಇವಾಗ ಸ್ಕೂಲ್ಗಳಲ್ಲಿ ನಾವು ಟೀಚ್ ಮಾಡೋಂಥದ್ದು CBSEನೇ ಟೀಚ್ ಮಾಡ್ತೀವಿ. ಬಟ್ ನಮಗೆ ಲಾಸ್ಟ್ ಸರ್ಟಿಫಿಕೇಟ್ ಮಾತ್ರ ಸ್ಟೇಟ್ ಬೋರ್ಡಿಂದ ಬರುತ್ತೆ. ಬಟ್ ನಾವು ಟೀಚ್ ಮಾಡೋದು CBSEನೇ. ಇದರಿಂದ ನಿಮ್ಮ ಮಕ್ಕಳಿಗೆ PUCಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ನೀವು ಮಕ್ಕಳನ್ನ ಈ ಒಂದು ಕನ್ಫ್ಯೂಷನಲ್ಲಿ ಸಿಲ್ಕ್ಸೋ ಬಂದು CBSE ಓದ್ತೀವಿ ಅಲ್ಲಿ ಸ್ಟೇಟ್ ಬೋರ್ಡ್ ಬರುತ್ತೆ, ಇದೆಲ್ಲ ಕನ್ಫ್ಯೂಷನಲ್ಲಿ ಡೈಲಮಾದಲ್ಲಿ ಪೇರೆಂಟ್ಸ್ ಮತ್ತು ಕಿಡ್ಸ್ ಇಬ್ಬರು ಇರೋದ್ರ ಬದಲು ಕಂಪ್ಲೀಟ್ ನಿಮ್ಮ ಮಕ್ಕಳನ್ನ ಸೇರಿಸ್ತಾ ಇದ್ದೀರಾ ಅಂದರೆ ಕಂಪ್ಲೀಟ್ CBSE ಇರೋಂಥ ಅಂದರೆ ಸರ್ಟಿಫಿಕೇಟ್ ಕೂಡ CBSE ಬರೋವಂಥದ್ದಕ್ಕೆ ಸೇರಿಸಿ, ಇಲ್ಲಾಂದರೆ ಕಂಪ್ಲೀಟ್ ಸ್ಟೇಟಿಗೆ ಸೇರಿಸಿ. ಒಂದು ಕನ್ಫ್ಯೂಷನ್ ಇರೋವಂಥ ಕಡೆ ಸೇರಿಸ್ಬೇಡಿ. ಓಕೆ, ಟೀಚ್ ಮಾಡೋ CBSE ಸರ್ಟಿಫಿಕೇಟ್ ಮಾತ್ರ ಸ್ಟೇಟ್ ಅಂದರೆ ಇಟ್ಸ್ ಏನಂದರೆ ಮಕ್ಕಳಿಗೆ ಹೆವಿ ಆಗುತ್ತೆ ಅದು. ಆ್ಯಂಡ್ ನಿಮಗೆ ಫೀಸ್ ಕೂಡ ಜಾಸ್ತಿ ಆಗುತ್ತೆ. ಬಟ್ ಅಲ್ಲಿ ಸರ್ಟಿಫಿಕೇಟ್ ಮಾತ್ರ ಸ್ಟೇಟ್ ಬೋರ್ಡಿಗೆ ಸ್ಟಿಕನ್ ಆಗುತ್ತೆ. ಸೊ ಹಾಗಾಗಿ ಇದು ಒಂದು ಎಜುಕೇಷನ್ ಬಗ್ಗೆ ಇದಂಥ ಒಂದು ವಿಡಿಯೋ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಿಗಾರು ಈ ಒಂದು ಎಜುಕೇಷನ್ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಅಂಥವ್ರಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ.